ತೋರ್ಸಪ್ಪ ಅದು ಹೆಂಗಿರುತ್ತೆ ಆ್ಯಕ್ಚುಲಿ ನಾವು ಒಂದ್ಸಲಿ ನಾವು ಅಲ್ಲಿಗಂತೂ ಹೋಗಲ್ಲ ಇದಾರು ನೋಡ್ಕೊಂಡು ಖುಷಿ ಪಡೋಣ ಅಂತ. ಇಲ್ಲ ಸರ್ ಹಾಗಿಲ್ಲ. ಇಲ್ಲ ಸಿ ಅವಾರ್ಡ್ಗೋಸ್ಕರ ನಾನು ಯಾವತ್ತೂ ಕೆಲಸ ಮಾಡಲ್ಲ. ಅವಾರ್ಡ್ Only ನಿಮ್ಮನ್ನು reward ಹುಡ್ಕೊಂಡು ಅಮ್ಮ. ಬರುತ್ತೆ ಸರ್. ಅವಾರ್ಡ್ಗೆ ತುಂಬ ಜನದ ಹತ್ರ ಸಾಲ ಮುಡಿಬೇಕು. ಇವತ್ತೆಲ್ಲ ಅವಾರ್ಡ್ ನೀವು ತೊಗೊಳಕ್ಕಾಗಲ್ಲಮ್ಮ, ಅದನ್ನು ಪರ್ಚೇಸ್ ಮಾಡಬೇಕು. ಆದರೆ ಹರಿಕೃಷ್ಣ ಅವ್ರು ಹೇಳ್ತಾ ಇದ್ರು ನಿಮ್ಮ ಹತ್ರ ಹುಡ್ಕೊಂಡು ಬರುತ್ತೆ ನ್ಯಾಷನಲ್ ಅವಾರ್ಡ್. ಒಂದೊಂದ್ಸಲಿ ಇನ್ನೆವಿಟಬಲ್ ಆಗಿ ಕೊಡ್ತಾರಮ್ಮ, ಕೊಡಲೇಬೇಕು ಆ್ಯಕ್ಚುಲಿ. ಯಾವಾಗ ಇನ್ನೇನು ಆಪ್ಷನ್ ಇಲ್ಲ, ಇದನ್ನ ಆ್ಯಕ್ಚುಲಿ ತಪ್ಸೋಕ್ಕಾಗಲ್ಲ ಅಂದಾಗ ಕೊಡ್ತಾರಮ್ಮ. ನಾನು ಅದಕ್ಕೆ ಅವಾರ್ಡ್ ಫಂಕ್ಷನ್ಗಳಿಗೆ ಹೋಗಲ್ಲ ಅಂತ ಹೇಳೋದು. ಇಲ್ಲ ಅಂತಂದರೆ ಹೆಂಗೆ ಸ್ಟೇಟ್ ಅವಾರ್ಡ್ ತೊಗೊಳಕ್ಕೆ ಆ್ಯಕ್ಚುಲಿ ನನಗೆ ಹೆಚ್ಚು ಕಮ್ಮಿ 20 ವರ್ಷ ಬೇಕಾಗಿತ್ತಾ? ಯಾಕೆ ಅದಕ್ಕಿಂತ ಮುಂಚೆ ನಾನು ಸಿನಿಮಾ ಮಾಡಲಿಲ್ವಾ? ಇಟ್ಸ್ ಆಲ್ ಲೈಕ್ ದಟ್. ಆಮೇಲೆ ಇವತ್ತಿಗೂ ಅವಾರ್ಡ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲಮ್ಮ. ಮೊನ್ನೆ ಅದ್ರದ್ದು ಒಂದು 20,000 ಚೆಕ್ ಏನೋ ಕೊಟ್ಟಿದ್ರಮ್ಮ, ಅದೆಲ್ಲೋ ಏನೋ ಕ್ಲೀನ್ ಮಾಡ್ಬೇಕಾದ್ರೆ ಅವಾಗ ಸಿಕ್ತು. ಕರ್ನಾಟಕ ಸ್ಟೇಟ್ 20,000 ರೂಪಾಯಿ ಇದು ಅವಾರ್ಡು ಇದಕ್ಕೆ ಬಂದಿದ್ದು. ಅದನ್ನ ಹಂಗೆ ಎತ್ತಿಡ್ರಪ್ಪ, ಯಾಕಂದ್ರೆ ಸುಮ್ಮನೆ ಇಲ್ಲಿ ನೋಡ್ಕೊಳ್ಳೋಣ ಅಂತ. ಅಭಿಮಾನಿಗಳ ಸಾಕಮ್ಮ ಸಾಕು. ಅವ್ರುಗಳು ಖುಷಿ ಪಡಿಸಿ ಸಿನಿಮಾ ಪ್ರೊಡ್ಯೂಸರ್ ಖುಷಿಯಾಗಿ ಹೋದ್ರೆ ಆಮೇಲೆ ಕೆಲಸ ಮಾಡೋದಂತ ಅಷ್ಟು ಟೆಕ್ನಿಷಿಯನ್ ಬಿಡೆ ಒಳ್ಳೆ ಸಿನಿಮಾ ಸಾಕು. ಅದೇ ಬಿಗ್ಗೆಸ್ಟ್ ಅವಾರ್ಡ್ ಅಲ್ಲಮ್ಮ. ಸರ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಆ ಡೈಲಾಗ್ ಏನು ಅದನ್ನು ಕರೆಕ್ಟಾಗಿ ಗಮನಿಸಿದ್ರೆ ಅಂದರೆ ಮನುಷ್ಯನಿಗೆ ಹಾವಿನ ಒಂದು ಇದನ್ನು ಹೋಲಿಸಿ ಹೇಳುವಂಥ ಡೈಲಾಗು. ಆದರೆ ಅದನ್ನು ಮನುಷ್ಯನಿಗೆ ಅಂತ ಜನರು ತೊಗೊಳೋದಿಲ್ಲ. ಇದನ್ನೇ ಒಂದು ಕಾಂಟ್ರವರ್ಸಿಯಾಗಿ ಕ್ರಿಯೇಟ್ ಮಾಡಿಬಿಡ್ತಾರೆ. ಅದಕ್ಕೆ ಹೋರಾಟಗಳಾಗಿರ್ಬೋದು, ಏನಾದರೂ ಒಂದು ಶುರು ಆಗಿಬಿಡುತ್ತೆ ಅಲ್ಲಿ. ಅದೇ ಬೇರೆ ಸಂದರ್ಭದಲ್ಲಿ ಇವಾಗ ನಾವು ಆನೆ ದರ್ಶನ್ ಸರ್ ಅಂದರೆ ನಮ್ಗೆ ಆನೆ ನೆನಪಾಗತ್ತೆ ಅಂತ ಹೇಳಿದ್ರಿ. ಅರ್ಜುನ ತೀರ್ಕೊಂಡಾಗ ಯಾರೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಪಾಪ ಅದ್ರ ಹೆಸರು ಎತ್ತಿದ್ರೆ ಅವನೆಲ್ಲಿ ಫೇಮಸ್ ಆಗ್ತಾನೆ. ಈಗ ಅವ್ನು ಯಾವನು ಕೊಟ್ಟ? ಅವ್ನು ಇಷ್ಟು ದಿನ ನೀವೆಲ್ಲ ನೋಡಿದ್ರಾ? ಇಲ್ಲ ಹೋಗಲಿ. ಅವನು ಒಂದಾರು ವೀಡಿಯೋ ಅಪ್ಲೋಡ್ ಮಾಡಿದಾನ ಹಾವು ಹಿಡ್ದಿರೋದಾಗಲಿ ಎತ್ಕೊಂಡೋಗಿ ಬಿಟ್ಟಿರೋದಾಗಲಿ? ಇವಾಗಲೂ ಹೇಳ್ತೀನಿ ಕೇಳಿ, ಇನ್ನೂ 2 ದಿನ ಇಲ್ಲೆಲ್ಲ ಮೋಸ್ಟ್ಲಿ ಇದೆಲ್ಲ ಇರ್ತೀನಿ. ಅವನಿಗೆ ಇದೇ ಚಾಲೆಂಜ್ ಅಂದ್ಕೊಳ್ಳಿ, ವಿಷ ಇರೋ ಹಾವನ್ನ ತರಲಿ, ಇಲ್ಲೇ ಬಿಡಲಿ, ಅವನು ಹಿಡೀಲಿ, ನಾನು ಹಿಡಿತೀನಿ, ಆಗುತ್ತಾ ಅಂತ ಕೇಳ್ಕೊಂಬನ್ನಿ. ಸಿನಿಮಾ ನೋಡೋಕೆ ಕೇಳಿ, ಯಾರಿಗೆ ಹಾವು ಅಂತ ಹೇಳಿದ್ದಾರೆ, ಯಾರಿಗೆ ಹೋಲಿಸಿದ್ದಾರೆ ಅಂದರೆ ಪಾಪ ಏನು ಮಾಡ್ತೀರಾ? ಇವತ್ತು ಎಲ್ಲರೂ ಫೇಮಸ್ ಆಗಬೇಕು. ದರ್ಶನ್ ಎತ್ತದ್ದು ಹೆಸರು ತಾನೆ ಅವನು ಏನೋ ದರ್ಶನ್ ಸಿನಿಮಾ ಕಾಟೇರಾಗಂತ ಹಿಂಗೆ ಅಂದವನೇ ಅಂತ. ಯಾಕೆ ಮೊನ್ನೆ ಯಾವುದೋ ಒಂದು ಸಣ್ಣ ಪುಟ್ಟ ಸಿನಿಮಾಗಳು ಬರ್ತದಲ್ಲ ಪಾಪ. ಈಗ ಓಕೆ ಸಣ್ಣ ಪುಟ್ಟ ಅಂತ ಹೇಳ್ತಾನೆ, ಸೀರಿಯಲ್ಗಳಲ್ಲಿ ಎಷ್ಟು ಅವುಗಳಿಗೆ ಇದು ಮಾಡಿ ತೋರಿಸಿರೋಲ್ಲ. ಅವಾಗೆಲ್ಲೋಗಿದ್ದೆ, ಅವತ್ತೆಲ್ಲೋಗಿದ್ದೆ ನೀನು? ಸರ್ ಇದರ ಅನುಗುಣಕ್ಕೆ ಒಂದು ಪ್ರಶ್ನೆ, ನೂರಾರು ಸಿನಿಮಾಗಳು ಬರುತ್ತೆ, ಹೀಗೆ ಬರುತ್ತೆ, ಹಾಗೋಗುತ್ತೆ, ಹೀಗೆ ಬರುತ್ತೆ, ಸೂಪರ್ ಹಿಟ್ ಆಗುತ್ತೆ, ಎಷ್ಟು ಹೆಸರು ಮಾಡುತ್ತೆ, ಎಲ್ಲ ಸರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫಿಲಮ್ ಬರ್ತಾ ಇದೆ ಅಂದರೆ ನಾನು ಕೂಡ ಆ್ಯಕ್ಚುಲಿ ಸ್ವಲ್ಪ ಒಂದೊಂದ್ಸಲಿ ಈ ಟ್ರಾವೆಲ್ ಮಾಡ್ಬೇಕಾದ್ರೆ ರೀಲ್ಸ್ ಸುಮ್ಮನೆ ಅಂತ ಇರ್ತೀನಿ. ಮೊನ್ನೆ ಯಾವುದೋ ಒಂದು ಇದನ್ನು ನೋಡಿದೆ, ನಾಯಿ ಮನಗಿದೆ, ಹಿಂದೆ ಒಬ್ಬ ಬುಲ್ಡೋಸರ್ ತಂದು ಸುಮ್ಮನೆ ಹತ್ತಿಸ್ಕೊಂಡು ಆ್ಯನಿಮಲ್ ರೈಟ್ಸ್ ಅವ್ರು ಎಲ್ಲೋಗಿದ್ರು ಅವತ್ತು. ಹೌದು, ಅದು ಮನಗಿದೆ, ಅದು ಪಾಪ ಯಾರಿಗೇನೂ ಮಾಡಿಲ್ಲ. ಅದನ್ನೊಬ್ಬ ಕ್ಲೀನಾಗಿ ಶೂಟ್ ಮಾಡ್ತಾನೆ, ಅದನ್ನು ಅವ್ನು ಹಾಕ್ತಾನೆ. ಅದಕ್ಕೆ ಹೆಚ್ಚು ಕಮ್ಮಿ ಒಂದು 1.5 ಲಕ್ಷ 2 ಲಕ್ಷ ಜನ 3 ಲಕ್ಷ ಜನ ನೋಡ್ತಾರೆ. ಆಗ್ದೋನು ಮಾಡ್ದೋನು ಇಬ್ಬರನ್ನ ತಂದು ಏನೋ ಮಾಡಿರೋದೇನೋ ಅಂತ ತೋರಿಸಿದ್ರೆ. ಸರ್ ಯಾಕೆ ಸಿನಿಮಾಗಳು ಬರೋಕ್ಕಿಂತ ಮುಂಚೆನೇ ಕಾಂಟ್ರವರ್ಸಿ ಕ್ವಶನ್ಸ್ ರೈಸ್ ಆಗಿಬಿಟ್ಟಿರುತ್ತಲ್ಲ? ಅವ್ರು ಬರಬೇಕಲ್ಲಮ್ಮ ಪಾಪ, ಇನ್ನು ಯಾವ್ದ್ರಲ್ಲಿ ಬರ್ತಾರೆ ಅವರು ಹೇಳಿ. ಸರ್ ಇನ್ನು ನಿಮಗೆ ಬಹಳ ಸುಲಭವಾಗಿ ಸರಾಗವಾಗಿ ಹಲವಾರು ಭಾಷೆಗಳನ್ನು ನೀವು ಮಾತಾಡ್ತೀರಾ. ಕನ್ನಡದಲ್ಲೇ ವಿಭಿನ್ನ ರೀತಿಯ ಕನ್ನಡ ಇದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಂಗಳೂರು ಕರ್ನಾಟಕ, ಹುಬ್ಳಿ ಕರ್ನಾಟಕ, ನೀವೆಲ್ಲೋದ್ರೂ ಆ ಥರ ಮಾತಾಡ್ಬಿಡ್ತೀರಾ. ಹುಬ್ಳಿ ಅಲ್ಲಿವರೆಗೆ ಬಿಟ್ಬಿಡಿಮ್ಮ. ಮೈಸೂರಿಂದ ಮಳವಳ್ಳಿಗೆ 40 ಕಿಲೋಮೀಟ್ರು, ಮಳವಳ್ಳಿಯಿಂದ ಮಂಡ್ಯಗೆ 16 ಕಿಲೋಮೀಟರ್. ಮಂಡ್ಯದ ಕನ್ನಡನೇ ಬೇರೆ, ಮಳವಳ್ಳಿ ಕನ್ನಡನೇ ಬೇರೆ. 16 ಕಿಲೋಮೀಟರ್ಗೆ ಯಾವ ಕನ್ನಡ ಹೇಳ್ತೀರ ನೀವು? ಈಗ ಸಿನಿಮಾದಲ್ಲಿ ಹಳೆಗನ್ನಡ, ಹಳ್ಳಿಗನ್ನಡವನ್ನು ಬಳಸಿದ್ದೀರಾ. ಸೊ ಆ ಒಂದು ಕನ್ನಡ ಮಾತಾಡಬೇಕಂದ್ರೆ ಹೇಗೆ ಅನಿಸ್ತು? ಅದಕ್ಕೆ ತಯಾರಿ? ಇಲ್ಲ ಏನು ನಮ್ಮದು ಕನ್ನಡನೇ ಮಾತು. ಕೆಲವು ಪದಗಳು ಸ್ವಲ್ಪ ಬೇರೆ ಬೇರೆ ವೇರಿಯೇಷನ್ಸ್ ಇದೆ ಅಷ್ಟೇ, ಅದನ್ನು ಮಾಡಿಕೊಟ್ರೆ ಸಾಕಿದ್ದೇನಿಲ್ಲ. ಸರ್ ಇನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟರ್ ಆಗಿರ್ಬೋದು, ಇವಾಗ ಎಕ್ಸ್ ಅಂತ ಕರಿತೀವಿ, ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ನೀವು ಕನ್ನಡದಲ್ಲೇ ಬರೆಯೋದಾಗಿರ್ಬೋದು, ಎಲ್ಲವನ್ನು ಕೂಡ ನಾವು ಕನ್ನಡದಲ್ಲೇ ನೋಡ್ತಾ ಬರ್ತೀವಿ. ಆದರೂ ಕೂಡ ಕನ್ನಡದ ಹೆಸರನ್ನು ತಗೊಂಡು ನಿಮಗೆ ಟಾಂಟ್ ಮಾಡ್ತಾರೆ. ಈಗ ಅನ್ಕೊಂಡು ಹೋದರೆ ಬೆಸ್ಟ್ ಅಲ್ವಾ ಸರ್? ಬೇಡ, ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಹಾಗೆ ಸರ್ ನೀವು ಸೂಪರ್ ಸ್ಟಾರ್ ಅವ್ರ ಮಗ, ಆದರೂ ಕೂಡ ನಿಮ್ಮ ಜೀವನ ಕಲ್ಲು ಮುಳ್ಳಿನ ಮೇಲೆ ಸಾಕಷ್ಟು. ಸೂಪರ್ ಸ್ಟಾರ್ ಇಲ್ಲಮ್ಮ, ಒಂದು ಕಲಾವಿದನ ಮಗ ಅಷ್ಟೇ. ಅದು ಒಬ್ಬ ವಿಲ್ಲನ್. ಸೂಪರ್ ಸ್ಟಾರ್ ಅಲ್ಲ, ವಿಲ್ಲನ್ ಇದ್ರಲ್ವಾ ಸರ್ ಹೀರೋಗೆ ಇಂಪಾರ್ಟೆನ್ಸ್ ಬರೋದು? ಈಗಮ್ಮ ಅವಾಗೆಲ್ಲಿ ತಿಳಿ. ಆದರೂ ಕೂಡ ತುಗ್ದೀಪ್ ಶ್ರೀನಿವಾಸ್ ಸರ್ ಪ್ರೈಡ್ ಆಗಿ ಹೇಳ್ತೀನಿ, ನಾನೊಬ್ಬ ವಿಲ್ಲನ್ ಮಗ. ನಮಗೂ ಪ್ರೈಡೇ ಸರ್. ಸೊ ಅಂಥವ್ರ ಮಗ ಆದರೂ ಕೂಡ ನೀವು
ಕಲ್ಲು ಮುಳ್ಳುಗಳ ಹಾದಿನಲ್ಲೇ ಬಂದವರು. ಯಾಕಂದರೆ ನಿಮ್ಮ ಜರ್ನಿನ ನೀವು ಟೆಕ್ನಿಷಿಯನ್ ಆದಾಗಿಂದ ಆ ಜರ್ನಿನ ನಾವು ನೋಡ್ತಾ ಬರ್ತಾ ಇದ್ದೀವಿ, ಕೇಳ್ತಾ ಕೂಡ ಬರ್ತಾ ಇದ್ದೀವಿ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸರ್ ಎಷ್ಟೇ ಮನುಷ್ಯ ಸ್ಟ್ರಾಂಗ್ ಆಗಿದ್ರು ಎಲ್ಲೋ ಒಂದು ಕಡೆ ಒಂದು ಸಂದರ್ಭದಲ್ಲಿ ಕುಗ್ಬೋದು ಅಥವಾ ಏನಪ್ಪ ಹಿಂಗೆ ಅಂತ ಅನ್ಸ್ಬೋದು. ಆದರೆ ಚಾಲೆಂಜಿಂಗ್ ಸ್ಟಾರು ಏನೇ ಹೇಳಿ ನೀವು ಚಾಲೆಂಜಿಂಗ್ ಆಗಿ ತೊಗೊಂಡು ರಿಬೌನ್ಸ್ ಆಗ್ತೀರಾ. ಇದಕ್ಕೆ ಸ್ಫೂರ್ತಿ ಏನು ಸರ್? ನಾನು ಯಾವುದೇ ಆ್ಯಕ್ಚುಲಿ ನೀವು ಈಗ ತುಂಬ ಹೊಗಳಿದ ತಕ್ಷಣ ನಾನು ಹೀಗಲ್ಲ, ನೀವು ತೆಗಳಿದ ತಕ್ಷಣ ನಾನು ಕುಗ್ಗಲ್ಲ, ಎರಡೂ ಹಿಂಗೆ ಬ್ಯಾಲೆನ್ಸ್ ಮಾಡ್ತೀನಿ. ಸೊ ಅದಕ್ಕೆ ಸರ್ ನೀವು ಪ್ರಾಣಿ ಪ್ರಿಯರು ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ. ಒಂದು ದಶಕಗಳ ಹಿಂದೆ ಮಾದೇಶನನ್ನು ನೀವು ದತ್ತು ಪಡ್ಕೊಳ್ತೀರಾ. ಸೊ ಮಾದೇಶನಿಗೆ ಈಗ 10 ವರ್ಷಗಳ ಸಂಭ್ರಮ. ಹೇಗೆ ಅನಿಸ್ತಾ ಇದೆ ನಿಮಗೆ? ಆಗುತ್ತೆ ಎಲ್ಲ ಗ್ರೋನ್ ಅಪ್ ಕಿಡ್ಸ್ ಅಂತ ಹೇಳಿ ಅದರಲ್ಲೇ ನಾವು ಅದಕ್ಕೆ ಹಾಕಿದ್ದೆ. ವಿನೀಶ್ ಅವಾಗ 4 ವರ್ಷ ಅವ್ರಿಗೆ ಮಗು. ಅವ್ರಿಗೆ ಅವಾಗ ಮಾದೇಶನಿಗೆ ವಾಸ್ 4.5 years ಅವರು ಅವಾಗ ತಾನೇ ಅವರು ಬೆಳೆದಿದ್ದು. ಇಬ್ಬರು ನಿಲ್ಸಿದ್ರು, ನೋಡ್ರಪ್ಪ ಇಬ್ಬರು ಬೆಳೆದು ಬಿಟ್ಟಿದ್ದಾರೆ ಅಂತ. ಎಲ್ರಿಗೂ ಖುಷಿ ಆಗುತ್ತೆ. ಯಾಕೆಂದರೆ ಎಷ್ಟು ಅಂದರೆ ವಿನೀಶ್ನ ನೋಡಿದ್ರೆ 4 ವರ್ಷದ ಮಗ, ಇವಾಗ 14 ವರ್ಷ. ಸೊ ಖುಷಿ ಆಗುತ್ತೆ ಮಾದೇಶನ್ ಜೊತೆಗೆ ಇಬ್ಬರು ಮಕ್ಕಳ ಜೊತೆಗೆ ನಿಮ್ಮ ಫೋಟೋ. ಅದಂತೂ ಭಾಳ ವಯಸ್ಸಾಗ್ತಿದೆ ಅಂತ ಅರ್ಥ ಆಗ್ತದೆ. ಇಲ್ಲ ಸರ್, ನಿಮ್ಮಿಂದ ನಾಲೆಡ್ಜ್ ಜಾಸ್ತಿ ನಾವು ತೊಗೊಳ್ಬೇಕು ಅಂತ ನಮಗೆ ಅನಿಸ್ತಾ ಇದೆ. ಹಾಗೆ ಕಾಟೇರ ಸಿನಿಮಾವನ್ನು ಗಮನಿಸಿದ್ರೆ ಇಲ್ಲಿ ನಮ್ಮ ಪುನೀತ್ ಆರ್ಯ ಅವರು ರಚಿಸಿರುವಂಥ ರೈತರಿಗೆ ಟ್ರಿಬ್ಯೂಟನ್ನು ಸಲ್ಲಿಸುವಂಥ ಗೀತೆ ಇದೆ. ವಿಶೇಷವಾದಂಥ ಗೀತೆ, ಅಂದರೆ ಏನೋ ಒಂಥರ ಗೂಸ್ ಬಂಪ್ಸ್ ಬರುವಂಥ ಗೀತೆ. ಸೊ ಈ ಗೀತೆಗೆ ಅಭಿನಯಿಸಬೇಕಂದ್ರೆ ಅಥವಾ ಗೀತೆ ನಾನು ಇವತ್ತು ಹೇಳೋದು ಒಂದೇ ಮಾತಮ್ಮ, ಇಲ್ಲಿವರೆಗೂ ರೈತರನ್ನ ನಾವು ಸಾಫ್ಟಾಗಿ ನೋಡಿದ್ದೀವಿ. ಮೀನ್ಸ್ ಈಗ ಉಳುವ ಯೋಗ್ಯ ನೋಡಿ, ಇಟ್ಸ್ ವೆರಿ ಸಾಫ್ಟ್ ಆ್ಯಕ್ಚುಲಿ. ಅಂದರೆ ಇವತ್ತು ಆ್ಯಕ್ಚುಲಿ ರೈತರಿಗೆ ನಮ್ಮ ಸಿಂಪತಿ ಬೇಕಾಗಿಲ್ಲಮ್ಮ. ಹೌದು, ಆತನ ನ್ಯಾಯವಾದ ಬೆಲೆ ಕೊಡಬೇಕು. ಆತನ ಈಸ್ ದ ಹೀರೋ ಆ್ಯಕ್ಚುಲಿ. ಅವನ ಹೀರೋಯಿಸಮ್ ಕೊಡೋಣ. ಅದಕ್ಕೆ ಈಗ ನೋಡ್ರಿ ನಿಮ್ಗೆ ಟಟ್ಟ ಅಂತ ತಕ್ಷಣ ಝುಮ್ ಅನ್ನತ್ತೆ. ಅಂದರೆ ಕೇಳೋದನ್ನ ಎದ್ದೇಳ. ಆಮೇಲೆ ಇನ್ನೊಂದೇನಂದ್ರೆ ರೈತ ಇದ್ರೇ ನಾವೆಲ್ಲಮ್ಮ. ಇಲ್ಲಾಂದರೆ ನಾಳೆ ಆ್ಯಕ್ಚುಲಿ ಭತ್ತ ಇರಲಿ ಗೆಡ್ಡೆ ಗೆಣಸು ತಿನ್ನೋಕ್ಕೂ ನಮಗೆ ಎಲ್ಲೂ ಜಾಗ ಇರಲ್ಲ, ಹಂಗಾಗ್ಬಿಡ್ತೀವಿ. ಹೌದು ಸರ್. ಇನ್ನು ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ, ನಿಮ್ಮ ಸಿನಿಮಾಗಳ ಕಾಂಬಿನೇಷನು ಒಂದಕ್ಕಿಂತ ಒಂದು ಸೂಪರ್ ಹಿಟ್ಟು. ಪಸಂದಾಗ ಅವನೇ ಅಂತಲೇ ನಿಮ್ಗೆ ಪಸಂದಾಗ ಅವರೇ ಅನ್ನೋದಕ್ಕಿಂತ ಪಸಂದಾಗ ಅವನೇ ಅಂತಲೇ ಹೇಳಬೇಕು ಅಂತ ಅನಿಸುತ್ತೆ. ಯಾಕಂದರೆ ಟ್ರೆಂಡಿಂಗ್ ಕೂಡ ಆಗಿದೆ. ಹೇಮಂತ್ ಅವರು ಆಡ್ತಾ ಇದ್ರೆ ನೀವೇ ಅಲ್ಲಿ ಆಡ್ತಾ ಇರೋ ಥರನೂ ಕೂಡ ಅನಿಸುತ್ತೆ. ಸೊ ಗೆಳತಿ ಗೆಳತಿ ಗೀತೆ. ಸೊ ಸಂಗೀತದ ಬಗ್ಗೆ ಸಂಗೀತ ಹರಿಕೃಷ್ಣ ನಾವು ನಿನ್ನೆ ಮೊನ್ನೆ ಅಂತೂ ನೋಡಿಲ್ಲ. 29 ಸಿನಿಮಾ ಆಯ್ತು ನನ್ನ ಜೊತೆನೂ. ಆಮೇಲೆ 2 ಸಿನಿಮಾ ನಿರ್ದೇಶನೂ ಮಾಡಿದ್ದಾರೆ. ಸೊ ಆತನಿಗೆ ಸಿನಿಮಾ ಬಗ್ಗೆ ಗೊತ್ತಲ್ಲ. ಅಂದರೆ ಈ ಸಿನಿಮಾಗೆ ಏನು ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಆ್ಯಕ್ಚುಲಿ ಪಸಂದಾಗಲೇ ಎಲ್ಲರೂ ಇಷ್ಟಪಟ್ಟರು. ಅದೇ ಇನ್ನೊಂದು ಏನದು ಯಾವ ಗೆಳತಿದ್ದು ಸಾಂಗ್, ಇಲ್ಲ ಯಾವುದೋ ಹಳೆ ಥರ ಇದಂಗಿದೆ. 70 ಟೈಮಲ್ಲಿ ಎಲ್ಲ ಲೈವ್ ಮ್ಯೂಸಿಕ್ ಇದ್ದಿದ್ದು. ಇದಕ್ಕೂ ನಾವು ಲೈವ್ ಮ್ಯೂಸಿಕ್ಕೇ ಯೂಸ್ ಮಾಡಿರೋದು. ನೀವೀಗ ಆ್ಯಕ್ಚುಲಿ ಆ ಸಾಂಗ್ ಕಿತ್ತಾಕ್ಬಿಟ್ಟು ನೀವು ಆ್ಯಕ್ಚುಲಿ ಏನೋ ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ ಹಾಕೋಕ್ಕಾಗುತ್ತಾ? ಇಲ್ಲ ಬಾಬಾನ ರೆಡಿ ಅಂದರೆ ಯಾರನ್ನು ಕೇಳ್ತೀರಾ? ಅವತ್ತು ಸಿನಿಮಾ ಸೌಂಡಿಂಗ್ ಆಗಲಿ, ಸಿನಿಮಾ ನೀವು ತೋರಿಸ್ಬೇಕಾದ್ರೆ ಯಾವ ವಿಸ್ವಿದ್ ಹೇಳ್ತಾ ಇದ್ದೀವಿ, ದಟ್ ಮ್ಯಾಟರ್ಸ್ ಅ ಲಾಟ್. ಈಗ ನೀವು 70 ಅಂದಾಗ ಬಾಡಿಯನ್ನು ಅದ್ರೊಳಗೆ ಕೂರಿಸ್ಬೇಕು. ನಾವು ಅವನು ಕರ್ಕೊಂಡೋಗ್ಬೇಕು, ಒಂದು ಕನಸಿನ ಲೋಕಕ್ಕೆ ಕರ್ಕೊಂಡೋಗ್ಬೇಕು ಅವನ್ನ. ಅವತ್ತೇನು ಗಾಡಿಗಳಿದೆ, ಲ್ಯಾಂಗ್ವೇಜ್. ಈಗ ನೀವು ಲ್ಯಾಂಗ್ವೇಜ್ ಏನು ಹೇಳಿದ್ರಿ, ಈಗ ಇದೇ ಲ್ಯಾಂಗ್ವೇಜಲ್ಲೇ ಮಾತಾಡ್ಬೋದಾಗಿತ್ತಲ್ಲ ಕಾಟೇರ ಅಂತ ಅಂದ್ಬಿಟ್ಟು ನಾನು. ಅವತ್ತಿನ ಹಳ್ಳಿ ಸೊಗಡು ಏನಿದೆ, ಏನಕ್ಕೆ ಹಳ್ಳಿ ಸೆಟ್ ಹಾಕಿದ್ವಿ? ಇವತ್ತು ತಾರ್ ರೋಡ್ ಇದೆ. ನಾವು ತಾರ್ ರೋಡಲ್ಲಿ ನಿಲ್ಸ್ಕೊಂಡು ನಿಮ್ಗೆ ಹಳ್ಳಿ ಅಂತಂದರೆ ನೀವು ನಂಬ್ತೀರಾ ಅದನ್ನು? ದೆನ್ ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ ಆ್ಯಕ್ಚುಲಿ. ಅದಕ್ಕೆ ಪೂರ್ತಿ ಸಿನಿಮಾ ನೀವು ಕೂತ್ಕೊಂಡು ಕೇಳಿ ನೋಡಿ ಆಮೇಲೆ ಕಮೆಂಟ್ ಮಾಡಿ. ಇವತ್ತು ಎಲ್ಲರೂ ಕಮೆಂಟ್ ಮಾಡ್ಬೋದು, ದರ್ ಇಸ್ ಈಸಿ ಫಾರ್ ಯು ಪೀಪಲ್. ಬಟ್ ನೋಡಿ ಫಸ್ಟು ಸಿನಿಮಾನ, ಆಮೇಲೆ ಕಮೆಂಟ್ ಮಾಡ್ಕೊಂಡು. ಸರ್ ಇವಾಗ ಅಟ್ ಪ್ರೆಸೆಂಟು ರೈತರು ಅನುಭವಿಸ್ತಿರುವಂಥ ಪ್ರಾಬ್ಲಮ್ಸು ಮತ್ತು ಕಾಟೇರ ಸಿನಿಮಾದಲ್ಲಿ ಏನಾದರೂ ಒಂದು ಸಂದೇಶ ಅಥವಾ ಏನಾದರೂ ಇರ್ಬೋದು? ನಾವು ಇವತ್ತರದ್ದು ಹೇಳಿಲ್ಲಮ್ಮ. ಅಂದರೆ 1970s ಅವತ್ತು ಆ್ಯಕ್ಚುಲಿ ಅವ್ರು ಎಷ್ಟು ಕಷ್ಟಪಟ್ಟರು, ಮತ್ತು ಜಮೀನ್ದಾರ್ಗಳ ಜಮೀನ ತೊಗೊಳೋದಕ್ಕೆ ಅವರೆಷ್ಟೆಲ್ಲ ಇದು ಮಾಡಿದ್ರು, ಅದನ್ನ ಹೇಳೋಕ್ಕೆ ಹೊರಟಿರೋದಮ್ಮ. ಸರ್ ನಿಮ್ಮ ನೆಚ್ಚಿನ ರೈತರ ಸಿನಿಮಾ ಯಾವುದು ಸರ್? ರೈತರ ಬಗ್ಗೆ ಇವತ್ತು ಯಾರು ಕರೆಕ್ಟ್ ಸಿನಿಮಾ ಮಾಡಿಲ್ಲಮ್ಮ. ಆ ಗ್ರೌಂಡ್ ವರ್ಕೇ ಯಾರೂ ಹೋಗಿಲ್ಲ. ಈಗ ಲಗಾನ್ ಏನಕ್ಕೆ ಕೇಳ್ರಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಟ್ಯಾಕ್ಸ್, ಒಂದು ಕ್ರಿಕೆಟ್ ಮ್ಯಾಚ್ ಇಟ್ಬಿಟ್ಟು ಟ್ಯಾಕ್ಸಿಗೆ ತೊಗೊಳ್ತಾರೆ. ಎಲ್ರಿಗೂ ಅದು ತಾನೇ ಬರುತ್ತೆ. ಅಲ್ಲಿಗೆ ಅಲ್ಲೂ ರೈತರ ಹತ್ರನೇ ಬಂದಿತ್ತಾನೆ. ಇವತ್ತು ನಾವೇಂತ ದೇಣಿ ಅಂತ ಹೇಳ್ತೀವಿ ಅಷ್ಟೇ. 5 ಎಕರೆ ಜಾಗ ಕೊಟ್ಬಿಟ್ಟು 1 ಎಕರೆಗೆ ಇಷ್ಟು ಭತ್ತ ಕೊಡು ಅಂತ ಕೇಳ್ತಾರೆ. ಸೊ ಇದೇ ನಡೀತಾ ಇದ್ದಿದ್ದು. ಸರ್ ಇನ್ನೊಂದು ಅಭಿಮಾನಿಗಳ ಕಡೆಯಿಂದ ಮತ್ತೊಂದು ಪ್ರಶ್ನೆ. ನವಗ್ರಹದಲ್ಲಿ ಜಗ್ಗೂಸ್ ಆ ಒಂದು ಪಾತ್ರ ಆಗಿರ್ಬೋದು, ದುರ್ಯೋಧನನ ಪಾತ್ರ ಆಗಿರ್ಬೋದು, ಹಾಗೆ ಚೌಕದಲ್ಲಿ ಬಂದಂಥ ಗೆಸ್ಟ್ ಅಪಿಯರೆನ್ಸ್ ಆಗಿರ್ಬೋದು, ಈ ಪಾತ್ರಗಳು ಆ ಪಾತ್ರಗಳಲ್ಲಿ ಅಂದರೆ ನೆಗೆಟಿವ್ ಶೇಡ್ ಇರುವಂಥ ಪಾತ್ರಗಳಲ್ಲೂ ಕೂಡ ಅಭಿಮಾನಿಗಳು ನಿಮ್ಮನ್ನು ನೋಡೋದಕ್ಕೆ ಬಯಸ್ತಾರೆ. ಯಾವಾಗ ನಾವು ನೋಡ್ಬೋದು ದರ್ಶನ್ ಸರ್ನ ಈ ಥರ ನೆಗೆಟಿವ್ ರೋಲ್ನಲ್ಲಿ ಅಂತ? ಆಮೇಲೆ ನೋಡ್ಕೊಳ್ಳೋಣ. ಹಾಂ, ಆದರೆ ನಿಮಗೆ ಅಂತೂ ಅಭಿರುಚಿ ಇದೆ ಅಲ್ವಾ ಸರ್ ನೆಗೆಟಿವ್ ಪಾತ್ರಗಳಲ್ಲಿ? ಒಳ್ಳೆ ಸಿನಿಮಾ ಒಳ್ಳೆ ಪಾತ್ರ ಅಂದರೆ ನೆಗೆಟಿವ್ ಆದರೂ ಮಾಡೇ ಮಾಡ್ತೀರಮ್ಮ.
ಅದನ್ನು ಮುಂಚೆನೇ ಹೇಳ್ದಂಗೆ ಕಲಾವಿದನಿಗೆ ಪಾತ್ರ ಬಹಳ ಮುಖ್ಯ ಆಗುತ್ತೆ ಅಂತ. ಓಕೆ ಸರ್. ಸರ್, ಇನ್ನು ಯಜಮಾನ ಸಿನಿಮಾನ ನಾವು ನೆನಪು ಮಾಡಿಕೊಂಡ್ರೆ ಅಲ್ಲಿ ಗಾಣದಿಂದ ಎಣ್ಣೆಯನ್ನು ತಯಾರಿಸೋದು. ನಿಮ್ಮ ಸಿನಿಮಾ ನೋಡಾದ್ಮೇಲೆ ಸಾಕಷ್ಟು ಜನ ಗಾಣದ ಎಣ್ಣೆ ಆಗಿರ್ಬೋದು, ಸಾಕಷ್ಟು ಜನ ಔಟ್ಲೆಟ್ಸನ್ನ ಕೂಡ ನಾವು ನೋಡ್ತಾ ಇದ್ದೀವಿ, ಇದು ಗಾಣದ ಎಣ್ಣೆಯಿಂದ ಬಂದಿರುವಂಥದ್ದು. ಎಲ್ಲೋ ಒಂದು ಟ್ರೆಂಡ್ ನೀವೇನಾದರೂ ಸೆಟ್ ಮಾಡಿದ್ರೆ ಅಲ್ಲಿ ಶುರು ಆಗ್ಬಿಡುತ್ತಲ್ಲ ಸರ್? ಸೆಟ್ ಮಾಡಿಲ್ಲಮ್ಮ, ನಾವು ಹೇಳಿದ್ವಿ ಈ ಥರ ಆಗ್ತಾ ಇದೆ ಅಂತ. ಸೊ ಎಷ್ಟೋ ಜನ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಆ್ಯಕ್ಚುಲಿ ಅದನ್ನು ಹೌದಲ್ಲ, 4 ಜನಕ್ಕೆ ಒಳ್ಳೇದಾದ್ರೆ ಅದೇ ಸಾಕಲ್ಲಮ್ಮ ನಮಗೆ ಸಿನಿಮಾ, ಅದಕ್ಕೆ ಗೆದ್ದಾಗೆ ನಾವು. ಓಕೆ, ಅದನ್ನೇ ಹೇಳಕ್ ಕೊಡ್ತಾರೆ, ಅದನ್ನೇ ಎಲ್ಲರೂ ಮಾಡ್ತಾ ಇರೋದು ಈಗ. ಸರ್, ಕಾಟೇರಮ್ಮ ಬಗ್ಗೆ ನೀವು ಮಾತನಾಡಿದ್ರಿ. ನಾವು ಯೂಶಲಿ ಮನೆಯಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಅಥವಾ ಮಧ್ಯಾಹ್ನ 12 ಗಂಟೆಗೆ ಟೆರೆಸ್ ಮೇಲೆ ಹೋಗಿ ಪೂಜೆ ಮಾಡೋದಂಥದ್ದು ಆ ಥರ ಮಾಡ್ತಾ ಇರ್ತೀವಿ. ಸೊ ಸಾಕಷ್ಟು ಜನಕ್ಕೆ ಅದು ಗೊತ್ತಿರಲಿಲ್ಲ. ಈಗ ಸಿನಿಮಾ ಬಂದ ಮೇಲೆ ಸಾಕಷ್ಟು ಜನರು ಏನಿರ್ಬೋದು ಅನ್ನೋದು ಕೂಡ ಇದು ಮಾಡ್ತಾ ಇದ್ದಾರೆ. ಸಾಕಷ್ಟು ಥಿಯೇಟರ್ಸಲ್ಲಿ ದೇವಿಯ ಸ್ಥಾಪನೆ ಮಾಡೋದು ಆಗಿರ್ಬೋದು, ಮಧ್ಯರಾತ್ರಿ ಮಿಡ್ ನೈಟ್ ಶೋ ನಡೆಯೋದಾಗಿರ್ಬೋದು, ಇನ್ನು ಕೆಲವೊಂದು ಥಿಯೇಟರ್ಸ್ನಲ್ಲಿ ನಿಮ್ಮ ಎಕ್ಸ್ಕ್ಲೂಸಿವ್ ಗೀತೆಗಳ DJ ಸೆಟಪ್ ಕೂಡ ಆಗ್ತದೆ. ಅಂದರೆ ಅಭಿಮಾನಿಗಳು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀವಿ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ನಿಮಗೆ ಫಸ್ಟ್ ಈ ಟೈಟಲ್ ಕೇಳಿದ ತಕ್ಷಣ ಹೇಗೆ ಅನಿಸ್ತು ಸರ್? ಇಲ್ಲ, ಮೊದಲು ಬೇರೆ ಟೈಟ್ಲ್ ಇತ್ತು ಆ್ಯಕ್ಚುಲಿ. ಟೈಟಲ್ ಚೆನ್ನಾಗಿದೆ ಅಲ್ಲ, ಕಾಟೇರ ಅಂತ. ಅಂದರೆ ಕಾಟೇರ ಅಂದರೆ ಯೂಶಲಿ ಎಲ್ರಿಗೂ ಕಾಟೇರಮ್ಮ ಮನೆ ದೇವರಮ್ಮ, ನಮಗೀಗ ಕುಲದೇವ್ರು ನಮ್ಮದು. ಕುಲದೇವತೆ. ಯೂಶಲಿ ನಾವು ಎಲ್ಲಿಗೆ ಏನಾದ್ರು ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೂ ಮುಂಚೆ ಅಲ್ಲೋಗಿ ಒಂದು ಕೋಳಿ ಗಿಳಿ ಕುಯ್ದು ಎಲ್ಲರೂ ಕರೆದು ಊಟ ಹಾಕ್ಸಿ, ಅಂದರೆ ಏನು ತೊಂದರೆ ಆಗದಾಗ ನೋಡ್ಕೊಳ್ಳಮ್ಮ ಅಂತೇಳಿ ಕಾಟೇರಮ್ಮನಿಗೆ ಮುನೇಶ್ವರ ಮುಗಿತೀವಿ ಅಲ್ಲ. ಸೊ ಆ ಥರ ಈ ಸಿನಿಮಾಗೆ ಮ್ಯಾಚ್ ಆಯ್ತು ನಮ್ಗೆ ಅಷ್ಟೇ ಆ ಟೈಟ್ಲು. ಆಮೇಲೆ ಇದು ಆ್ಯಕ್ಚುಲಿ ರಾಮಮೂರ್ತಿ ಅವ್ರ ಹತ್ರ ಇದ್ದಿದ್ದಮ್ಮ, ನಮ್ಮ MG ರಾಮಮೂರ್ತಿ ಅವ್ರ ಹತ್ರ ಟೈಟ್ಲ್ ಇದ್ದಿದ್ದು, ಅವ್ರ ಬ್ಯಾನರಲ್ಲಿ ಇದಿತ್ತು. ಏನು ಮಾಡೋಣ ಆಮೇಲೆ ತಡಿ ರಾಮಮೂರ್ತಿ ಸರ್ ಕೇಳಿ ನೋಡ್ತೀನಿ ಅವರ. ನಾನಂದೆ ರಾಮಮೂರ್ತಿ ಸರ್ ದರ್ಶನ ನಿಮಗೆ ತೊಗೊಂಡೋಗ್ರಿ ಅಂತ. ಪಾಪ ಅವ್ರು ಆ್ಯಕ್ಚುಲಿ ಕೊಟ್ಟಿದ್ದ ಟೈಟ್ಲ್ ಇದು. ನೀವು ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಿದ್ರೆ ನಿಮಗೋಸ್ಕರ ಅವರ ಅನುಬಂಧದ ಬಗ್ಗೆ ನಾವೇನು ಹೇಳಂಗೆ ಇಲ್ಲ ಬಿಡಿ, ಅಷ್ಟು ಪ್ರೀತಿ ಇವತ್ತು ನೀವು ಅವ್ರಿಗೆ. ಬಟ್ ಆದ್ರೂ ನಾನು ಆ್ಯಕ್ಚುಲಿ ಏನು ಒಂದು ಹೇಳಿದೆ, ರಾಕ್ ಲೈನರ್ ನಿನಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ ಕೊಡಿ ಟೈಟ್ಲ್, ಇಲ್ಲ ಕೊಡೋಕೆ ಹೋಗ್ಬೇಕು. ಸೊ ಈ ಒಂದು ಕೆಲವು ಟೈಟ್ಲ್ಗಳು ಸಿಗಲ್ಲಮ್ಮ ನಮಗೆ. ಹಂಗಿದ್ದಾಗ ಆ್ಯಕ್ಚುಲಿ ಅವ್ರು ಸುಮಾರು ದಿನ ಹಂಗೆ ಇಟ್ಕೊಂಡಿದ್ರು. ಆಮೇಲೆ ನಾನಂದೆ, ಈಗ ಫಸ್ಟ್ ಫೋನ್ ಮಾಡೋಣ ನೀನು ಅವ್ರಿಗೆ. ಓಕೆ, ರಾಕ್ ಲೈನ್ ವೆಂಕಟೇಶ್ ದೊಡ್ಡ ಹೆಸರೇ ಇದೆ, ಇಲ್ಲ ಅಂತಲ್ಲ, ಬಟ್ ಅವರು ನಿರ್ಮಾಪಕ ಇರ್ತಾನೆ. ಒಂದು ರಿಕ್ವೆಸ್ಟ್, ನಥಿಂಗ್ ಇಸ್ ದೇರ್. ಅವ್ರೇನು ಅದನ್ನು ಕೇಳಲ್ಲ, ಇವ್ರೇನಿಂದ ನಾಳಲ್ಲ. ಸೊ ಹಂಗೆ ಕೊಟ್ಟರು. ಆ್ಯಕ್ಚುಲಿ ಫಸ್ಟ್ ಅವರೇ ಕೇಳ್ಬಿಟ್ಟು ಅವ್ರು ಕೊಟ್ಟಿಸ್ಕೊಟ್ಟು. ಸರ್, ನಿಮ್ಮ ಸಿನಿಮಾಗಳನ್ನ ಎಸ್ಪೆಷಲಿ ನಿಮ್ಮ ಅಭಿಮಾನಿಗಳಾಗಿ ಈ ನಮ್ಮ ಥಿಯೇಟರ್ಸಲ್ಲಿ ನೋಡೋದು, ಅಂದರೆ ಮಾಲ್ಸ್ಗಿಂತ ನಮ್ಮ ರೆಗ್ಯುಲರ್ ಥಿಯೇಟರ್ಸಲ್ಲಿ ನೋಡೋದೇ ಒಂಥರ ಖುಷಿ, ಹಬ್ಬ, ವಿಸಿಲು ಸಿಲ್ಲೇ ಎಲ್ಲ. ನಿಮ್ಮ ಎಂಟ್ರಿ ಶಾರ್ಟ್ಸು ಕೆಲವೊಂದರಲ್ಲಿ ಹೀಗೆ ಬರ್ತಿದ್ರೆ ನಿಮ್ದು ಬ್ರೈಟ್ ಲೈಟ್ ಇಗ್ತಾ ಬರ್ತಾ ಇದ್ರೆ ಆ ನೋಡೋ ಮಜಾನೇ ಬೇರೆ ಸರ್, ಅಭಿಮಾನಿಗಳಿಗೂ ನಮಗೆಲ್ಲರೂ. ಆದರೆ ಈ ಸಿನಿಮಾದಲ್ಲಿ 40 ನಿಮಿಷ ಆದಮೇಲೆ ಫೈಟ್ ಬರ್ತಾ ಇದೆ, ದರ್ಶನ್ ಸರ್ ಬರ್ತಿದ್ದಂಗೆ ಚಚ್ಚಿ ಬಿಡ್ತಾರೆ ಅಭಿಮಾನಿಗಳು. ಅಂದರೆ ನಿಮಗೆ ಮಾಸ್ ಅಭಿಮಾನಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆದರೆ ಈ ಸಿನಿಮಾದಲ್ಲಿ 40 ನಿಮಿಷ ಆದಮೇಲೆ ಒಂದು ಫೈಟ್ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಮುಖ್ಯವಾಗಿ 3 ಫೈಟ್ಸ್ ಇದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಸೊ ಫೈಟ್ಸ್ ಬಗ್ಗೆ ಹೇಳೋದಾದರೆ? ಅಂದರೆ ಅದಕ್ಕೆ ಕತೆ ಅಂತ ಹೇಳೋದು. ಈ ಕತೆ ಏನು ಕೇಳುತ್ತೋ ಆ ಥರ ಸಿನಿಮಾ ಮಾಡಿದ್ದೆ. ನೀವು ಇಂಟ್ರಡಕ್ಷನ್ ಇವೆಲ್ಲ ಈಗ ಅಂದ್ರಲ್ಲ, ಕೈ ಕಾಲು ಅದು ಎಲ್ಲ ಸಿನಿಮಾ ಯೂಶಲಿ ರೀ ರೆಕಾರ್ಡಿಂಗ್ ಅನ್ನೋದಮ್ಮ. ಈಗ ಒಂದು ಹೀರೋ ಬರ್ತಾ ಇದ್ದಾನೆ ಅಂದಾಗ ನಿಮ್ಗೆ ಆ ರೀ ರೆಕಾರ್ಡಿಂಗ್ ಸೌಂಡಲ್ಲಿ ಗೊತ್ತಾಗುತ್ತೆ, ಓಕೆ ಹೀರೋಗೆ ಎಂಟ್ರಿ ಕೊಡ್ತಾನೆ.